ಯಾವತ್ತು ತೋರಿಸಿನ್ರಲ್ಲ ಅದ ಕಬ್ಬಣ್ಣ ತೋರಿಸ್ತೇನೆ ರೀ ಮಗ ಬರ್ರಿ. ಎಲ್ಲರಿಗೂ ಅನಿಸ್ತಿರ್ಬೋದು ರೈತರ ಕೆಲಸ ಆರಾಮ ಇರ್ತೈತಿ ಹೇಳಿ, ಭಾಳ ಹೆವಿ ರಿಸ್ಕ್ ಇರ್ತೈತಿ ರೀ ಅದು. ಹಗರ ಅನಿಸ್ತೈತಿ ಖರೆ ಅದ್ರದ್ದು ಮಾಡಕ್ಕೆ ಹತ್ರ ಒಳಗಡೆ ತ್ರಾಸ ಇರ್ತೈತಿ ರೀ. ಅದ್ರ ಇಲ್ಲಿ ಹಿಡ್ಕೊಂಡಿಂದ 60 ಕಿಲೋಮೀಟ್ರ್ ಆಕೈತಿ ರೀ ದೂರ ಆ ದಾಂಡಿಗೆ ಒಯ್ಬೇಕಾದ್ರೆ. ಸೂರ್ಯ ಹುಟ್ಟಕ್ಕಿಂತ ಮೊದಲ ಕೆಲಸ ಚಾಲು ಆಗೋದಂದ್ರೆ ನಮ್ಮ ಆಕಳ ಸಗಣ ತೆಗಿದ್ರಿ, ದನಗಳು ಕೊಟ್ಟಿಗೆ ಫುಲ್ ಸ್ವಚ್ಛ ಹಿಡ್ದ ನಮ್ಮ ಮೊದಲನೇ ಕೆಲಸ ಆಗಿರ್ತೈತಿ ರೀ. ಎದ್ದ ತಕ್ಷಣ ಬರೋದ ಇಲ್ಲಿಗೆ ನಾವು ಬರ್ತೀವಿ. ಒಂದು ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಮೊದಲನೇ ಕೆಲಸ ಆಗಿರ್ತೈತಿ. ಮತ್ತು ಇದನ್ನೆಲ್ಲ ಸ್ವಚ್ಛ ಮಾಡಿ ಮುಂದಿನ ಕೆಲಸ ಮಾಡೋಕೆ ಹೊಕ್ಕೀವಿ ನಾವು. ಏನು ನೋಡ್ಲತ್ತಾರೆ ನಮ್ಮ ಅಣ್ಣಾರವ, ಅವ ಆಡುಗಳು ತೆಗಿಂದ ಹಣಕಾಸು ಮಾಡ್ತಾನು, ನಾ ದನಗಳು ತೆಗಿಂದ ಮಾಡ್ತಾನು. ಈಗ ಸಗಣದು ತೆಗೆದಾತ್ರಿ, ನಾ ಮೇವ ಈಗ ಒಗ್ಯಂಗಿಲ್ಲ, ಆಮೇಲೆ ಒಗಿತೀವಿ ರೀ. ದಾರಿ ಅದು ತೆಗೆದ ಒಂದಿಟ್ಟು ರೆಸ್ಟ್ ಇರಲಿ ಮತ್ತು ಇದು ಒಗೆದಿದ್ದೇನೈತಿ ಕುರಿಯೋದು ಇದ್ದು ರೀ. ಆಡುಗಳು ತೆಕ್ಕಿತ್ತು ಮೇವ ತಂದು ಒಗೆದಿದ್ದೆವು. ಮತ್ತು ಇದಕ್ಕೆ ಮೇವ ಆಮೇಲೆ ಒಗಿತೀವಿ ರೀ. ದಾರಿ ಅದೆಲ್ಲ ತಗೊಂಡ ಲಾಸ್ಟಿಗೆ ಗೈಸ್ರಿಗೆ ದಾರಿ ತೆಗಿನಂತ್ರಿ ತೊಗೊಂಬಂದನಿ. ಮತ್ತು 7:15ಗೆ ನಮ್ಮನ್ನ ಹಾಲು ತೊಗೊಂಡು ಹೋಗ್ತಾನೆ. ಅದ್ರ ಸಲ್ಬಂದ ರೆಡಿಯಾಗಿಬಿಡ್ದ ಹಾಲು ತೆಗಿಬೇಕು. ದಾರಿ ತೆಗೆದ ಕೊಟ್ಟು ಬಿಡಬೇಕು. ಕೊಟ್ಟಂದ್ರೆ ತೆಗೆದು ಕೊಟ್ಟಂದ್ರೆ ಒಯ್ತಾನು. ಈಗ ಜಳಕ ಮಾಡ್ಲತ್ತಾನು. ಜೆರ್ಸಿ ಹಸುಗಳಂದ್ರೆ ಭಾಳ ಸಮಾಧಾನ ನೋಡ್ರಪ್ಪ. ಏನು ಬೇಕಾದ ಮಾಡಿ ಒಟ್ಟು ಸಮಾಧಾನಲಿ ಹಿಡ್ತಾವ್ರಿ. ಆದರೆ ಎಮ್ಮೆಗಳ ಹಿಂಗಲ್ರಿ, ಜರ ಏನರ ಐತಂದ್ರೆ ಸಾಕು ಜಿಗಿದು ಒದ್ದ ಬಿಡ್ತಾವ್ರಿ, ಹಂಗ್ರಿ ವ. ಸೊ ನಮ್ಮ ಆಕಳ ಇದು ಪರ ಚಲೋ ಹಿಡ್ತೈತಿ. ಡೈಲಿ ಮಾರ್ನಿಂಗ್ ಒಂದು 5 ತನಕ ಹಿಡ್ತೈತಿ ರೀ, ಚೇಂಜಿಗೆ ಒಂದು 4:15 ಹಿಡ್ತೈತಿ ರೀ. ಅದ ಆಕಳು ಚಲೋ ಐತ್ರಿ. ಅದು ನೀವು ಆಕಳ ಮಾಡಿರಿ. ಅಲ್ಲಿ ಹಾಕುವ ಡೆಬ್ಬೆ ಹಾಕಲ, ಆ ಡೆಬ್ಬೆ ಹಾಕದ್ರ ಹಾಲು ಹಾಕ್ಲಾಕ ಬರ್ತೈತಿ. ಹಾಲು ಹಾಕದ್ರ ಇಲ್ದ ಬಿಡಿ 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 ಹಾಕವನು ಬಯಸಿಗೆ ಇಡೋ ಅಲ್ಲಿ ಆಕಳ ಏನ್ರಿ ಎಮ್ಮೆ ಏನ್ರಿ ಐತ್ ಕೊಡ್ಲಾ ಅಂದ ತಾಲಿ ಕೊಡು. ಬಿಟ್ಲಾಚ ಇದು ಯಾರು ಬರದ ವೇತೆಯು, ನಿನಗಾಗಿ ಬಂದ ವೇತೆಯು. ಮೇಡಮ್ ರೀ ಇದೇನು ನಾಯಿ ಇದ್ರಲ್ಲ ನಮ್ಮ ನಾಯಿ ಭಾಳ ಆ್ಯಕ್ಟಿವ್ ನಾಯಿ ಐತ್ರಿ. ನೈಟ್ ಟೈಮ್ ಒಟ್ಟು ಬಿಸ್ತೀವಿ ರೀ. ಮಾರ್ನಿಂಗ ಹಗಲ ಟೈಮ ಒಟ್ಟು ಬಿಚ್ಚಂಗಿಲ್ಲ, ಗಾಡಿಗಳು ವಿಧಾನ ಹತ್ತದ. ಅದ್ರ ಸಂಬಂಧ ನೈಟ್ ಅಟ್ಟ ಬಿಸ್ತೀವಿ ರೀ. ಅದನ್ನು ಉಳ್ಕೆ ಟೈಮದಂತೂ ಬಿಚ್ಚಕ್ಕೆ ಹೋಗಲ್ಲ. ಈಗ ಅದು ಮೇವದು ಹಾಕೈತಿ ಹಸುಕ್ಕೆ. ಇನ್ನು ಮೇವು ತರ್ಲಾಕ ಹೋಗೋಣ್ರಂತ್ರಿ. ಎಲ್ಲ ತಿನ್ಲತ್ತಾವ ಆರಾಮ. ಗಾಡಿ ತೊಗೊಂಡ ಹೋಗಿ ಬಿಡ್ನಂತ. ಸೈಡ್ಗೆ ಏನು ಕಂಟಿ ಕಾಣ್ಲತ್ತಾವ್ರಲ್ಲ, ಮಾರಿಗದು ಭಾಳ ಬಡ್ಲಾತಿದ್ದು ರೀ. ನೀನು ಕಣ್ಣಿಗೆ ಕೊರ್ದಿತ್ತು. ನ್ಯಾ ಮಾಡಿದ್ದೀನಿ ನಿನ್ನ ಎಲ್ಲ ಇದನ್ನು ಕಂಟಿ ಎಲ್ಲ ಕಡ್ದು ಹೋಗೋದನ್ರಿ. ಆರಾಮಿಗೆ ಗಾಡಿ ಬರ್ತೈತಿ ಹಾದಿಗೆ. ಕಾಯಿಸಿದೇನು ಹೊಲ ನೋಡ್ಲತ್ತಾರಲ್ಲ, ಈ ಹೊಲದಾಗ ಏನೂ ಬೀಳಂಗಿಲ್ಲ ರೀ. ಮತ್ತು ಇದು ನೆಲನೂ ಡಿಮ್ ಐತ್ರಿ. ಮತ್ತು ಅವ್ರ ಮಾಲಕರು ಏನಿದಾರಲ್ಲ ರೀ, ಈ ಹೊಲ ಇಲ್ಲಿ ಊರಾಗಂತೂ ಇಲ್ರಿ, ಅವ್ರು ಎಲ್ಲ ಬೇರೆ ಕಡೆ ಇದಾರು. ಅವ್ರು ಅದ್ರ ಸಂಬಂಧ ಇದು ಬೆಳೆನೂ ಮಾಡೋಕ್ಕಿಲ್ಲ. ಬೇರೆದವ್ರು ಕೊಟ್ಟರು, ಅವ್ರು ಚಲೋತನ ಮಾಡಲಿಲ್ಲ ಹೊಲನ. ಅದ್ರ ಸಂಬಂಧ ಅವ್ರು ಬಿಟ್ಟು ಹೋಗ್ಯಾರು. ಮತ್ತು ಬೆಳೆನೂ ಬರಲಿಲ್ಲ ರೀ. ಎಲ್ಲ ಭಾಳ ಕಸ ಕಂಟಿ ಅದು ಆಯಿತು. ಮತ್ತು ಅವರು ಬರೋದು ಬಂದ್ ಮಾಡ ಅಂತಲೇ ಅದು ಹಂಗೆ ಹೊಲ ಹಿಂಗೆ ಬಿಟ್ಟೈತಿ. ಮತ್ತು ಇದನ್ನ ರೆಡಿ ಮಾಡ್ಬೇಕಂದ್ರೆ ಖರ್ಚು ಭಾಳ ಬರ್ತೈತೆ ರೀ. ಅದರ ಸಂಬಂಧ ಈಗ ಅವ್ರು ಬಿಟ್ಟುಬಿಟ್ಟಾರು. ಮುಂದೆ ಯಾರು ನೋಡೋದು ಬಂದ್ರೆ ಮಾಡ್ತಾರ ನಾವು. ನಮ್ಮದಂತೂ ಇಲ್ಲಿ ಐತಿ ಹೊಲ ಸೈಜಕ್ಕೆ. ನಮ್ಮ ಮೇವು ಹಚ್ಕೊಂಡ್ಬಿಟ್ಟಿದ್ದೀವ್ರಿ ಅವ್ರ ಹೊಲದಾಗ. ಮತ್ತು ಎದಕ್ಕೆ ಸ್ವಲ್ಪ ಮೇವು ಹಚ್ಚಿದ್ವಿ ಅಂದ್ರೆ ಇದು ಕಸ ಭಾಳ ಬರ್ಲಾಕೈತಿ ನಮ್ಮ ಕಬ್ಬಿನ್ಯಾಗ. ಔಷಧ ಹೊಡ್ಕೊಂಡ ಮತ್ತು ಮೇವು ಹಚ್ಚಿಬಿಟ್ಟಿವಿ ನಾವು. ಈ ಜರ ಮೇವು ಕಸ ಬರೋದ ಕಡಿಮೆ ಐತಿ.
ಇದೇನು ಮೇವು ನೋಡ್ಲತ್ತಾರ ಆನೆ ಹುಲ್ಲ ಇದನ್ನ ಕಡಿದೈತಿ. ಮತ್ತು ಇದು ನೋಡ್ರಿ ಇದು ಸೀಮೆ ಕಲ್ಲ ಎಲ್ಲರಿಗೂ ಗೊತ್ತಿರ್ಬೇಕು. ಸೀಮೆ ಕಲ್ಲ ಇದು ಯಾಕಡಿದು ಐತಪ್ಪ ಅಂದ್ರೆ ಹಿಂಗೆ ಐತ್ರಿ ಇದು. ಈ ಸೀಮೆಗೆ ಹಿಂಗೆ ಐತಿ. ಇದೆಲ್ಲ ಪರ್ಕ್ ಆಗೈತಿ. ಮುದ್ದನೆಯದು ಮಾಡಿದೆವು. ಈ ಕಲ್ಲು ಹೋಗೈತ್ರಿ ಆ ಕಡೆಗೆ ಐತಿ. ನಮ್ದು ಇಲ್ಲಿ ಏನೈತ್ರಲ್ಲ ಇಲ್ಲಿ ಹಿಡ್ಕೊಂಡು ಈ ಕಡೆ 10 ಸಾಲ ಹೊಲ ಸರದೈತ್ರಿ ನಮ್ಮದು. ಇನ್ನು ಈ ಕಬ್ಬದು ಆದ್ಮ್ಯಾಗ ಅದನ್ನೆಲ್ಲ ಅಳಿತೀವ್ರಿ. ಅಳದ ಅಲ್ಲಿಗೆಲ್ಲ ಗಳೆ ಹೊಡ್ಕೊತೀವ್ರಿ. ಮತ್ತು 10 ಸಾಲ ಪರ್ಕ್ ಆಗೈತ್ರಿ. ಮತ್ತು ಈ ಕಡೆದು ಐತ್ರಿ ಈ ಸೀಮೆ. ಮತ್ತು ಈ ಕಡೆ ಅವ್ರದ್ದು ಹನಿಹುಲ್ ಹಚ್ಕೊಂಡಾರು. ಅವ್ರಿಗೆ ಅವ್ರ ಹನಿಹುಲ್ ಎಟ್ಟು ಬರ್ತೈತಲ್ಲ ಅಟ್ಟೆ ಕಟ್ಕೊಂಡಾರು. ನಮ್ಮದು ಬರೋದ ಇಲ್ಲೇ ಬಿಟ್ಟಾರು. ಈಗ ಇದನ್ನೇ ಕಡೀನ್ರಿ. ಎಲ್ಲರಿಗೂ ಅನಿಸ್ತಿರ್ಬೋದು ರೈತರ ಕೆಲಸ ಆರಾಮ ಇರ್ತೈತಿ ಹೇಳಿ. ಭಾಳ ಹೆವಿ ರಿಸ್ಕ್ ಇರ್ತೈತ್ರಿ ಅದು. ಹಗರ ಅನಿಸ್ತೈತ್ರಿ ಕರೆ ಅದ್ರದ್ದು ಮಾಡಕ್ಕೆ ಹತ್ರ ಭಾಳ ತ್ರಾಸ ಇರ್ತೈತಿ ರೀ. ಅದ್ರ ಇಲ್ಲಿ ಹಿಡ್ಕೊಂಡಿಂದ 60 ಕಿಲೋಮೀಟ್ರ್ ಆಕೈತೆ ರೀ ದೂರ. ಆ ದಾಂಡಿಗೆ ಒಯ್ಬೇಕಾದ್ರೆ ಕಂಟಿ ಅದು ಕಾಣ್ಲತ್ತವ್ರಲ್ಲ ಅಲ್ಲಿ ಅಲ್ಲಿಗೆ ಒಯ್ಬೇಕ್ರಿ. ಅದನ್ನ ಹೊತ್ಕೊಂಡು ಅಲ್ಲಿ ಹಿಡ್ಕೊಂಡು ಅಲ್ಲಿ ಗಾಡಿ ಹೆಚ್ಚಿ ಬಂದನ್ರಲ್ಲ ಗಾಡಿ ಹೆಚ್ಚಿನಿ ಅಲ್ಲಿ ಗಾಡಿ ತೆಕ್ ನೋಡಕ್ರಿ. ಅಲ್ಲಿ ಹಿಡ್ಕೊಂಡು ನಮ್ಮ ತೆಂಗಿನಗಳು ಅದಾವ ನೋಡ್ರಿ ಮನೆ ಇಲ್ಲಿ ಒಯ್ಬೇಕ್ರಿ. ಅದು ಮೇವು ಅದ್ರಾಗ ಆನೆ ಮೇವು ಅಂತೂ ಪೂರ ವಾಜ್ಯ ಭಾಳ ವಾಜ್ಯ ಇರುತ್ತೆ. ಹೇಳಕತ್ತಂಗಿಲ್ಲ. ಯಾರು ರೈತರು ಹುಡುಗರು ನೋಡತ್ತೀರ ಅಂದ್ರೆ ನಿಮಗೆ ಗೊತ್ತಾಕೈತಿ. ಈ ಮೇವು ಕಡಿವಾಗ ರೀ ಪೂರ ನೆಲದ ಬರ್ಬೇರಿ ಕಡಿತೀವಿ. ಜರ ಕೋಲಿ ಮಾಡಿರಿ ಅಂದ್ರೆ ನೀವು ಓಡಾಡ್ತಿರ್ತೀರಿ. ನಿಮಗೆ ಕಾಲಿಗೆ ಚುಸ್ತವು. ಮತ್ತು ಕಡ್ದಾದ್ಮೇಲೆ ತೆಳಗೆ ಬಿದ್ದಿರೋ ರೌಂದಿ ಏನಿರುತ್ತಲ್ಲ ನಸನಂಗೆ ತೆಗೆದೋಗಿತ್ತು ಬರ್ರಿ ಗೈಸ್. ಈಗ ನೀವು ಎಲ್ಲ ಕಡಿದು ಆಗೈತ್ರಿ. ಈಗ ಒಂದು ತೆಕ್ಕಿ ಒಂದು 2 ತೆಕ್ಕಿ ಅದೊಂದು 3 ತೆಕ್ಕಿ ಆಗೈತ್ರಿ. ನಾವು ಒಂದು ಸ್ವಲ್ಪ ಕಡಿಮೆ ಐತಿ ನಾವು 1 ತೆಕ್ಕಿ. ಈಗ ಆನೆ ಮೇವು ಅಂತೂ ಇಲ್ಲ ರೀ. ಯಾಕೆ ಕಬ್ಬಿನಾಗ ಅಲ್ಲಿ ಇದನ್ನೈತಿ ಕಳಿಗೆ ಐತಿ. ಕಳಿಗೆ ಹಿರಿನಂತ್ರಿ ಅದೊಂದು ತೆಕ್ಕಿ ಮಾಡ್ಕೊಂಡ ಹೊರಿ ಹಾಕೊಂಡ ಹೋಗುಣ್ರಿ. ನೋಡ್ರಿ ಅದನ್ನ ಅಲ್ಲಿ ಹೋಗುನಂತ ಹೊಲ ತೋರಿಸ್ತೀನಿ ನಿಮಗೆ. ಇಲ್ಲೇ ಐತ್ರಿ ಭಾಳ ದೂರ ಇಲ್ಲದ. ಮತ್ತು ಇದೇನೈತ್ರಲ್ಲ ಇದು ನಮ್ಮ ಪಟ್ಟಿದ 1 ಎಕರೆ. ಮತ್ತು ಅಲ್ಲಿ ಮಾಡಿದ್ದೊಂದು 3 ಎಕರೆ ಐತ್ರಿ. ಅದನ್ನ ತೋರಿಸ್ತೀನಿ ನಿಮಗೆ. ಜೂನ್ದಾಗ ಲಗನ್ ಮಾಡಿದ್ದ ನೋಡಿರಿ ಹಿಂದಿನ ವೀಡಿಯೋದಾಗ ತೋರಿಸೀನಿ. ಮತ್ತು ಈಗ ಅದು ಕಬ್ಬು ಹೆಂಗಾಗೈತೆ ಅನ್ನೋದ ನೋಡಕ್ರಿ ತೋರಿಸ್ತೀನಿ. ಈಗ ಅಲ್ಲಿ ಹೋಗುನಂತ ಕುರುಪಿ ಬರೀ ಅಲ್ಲೇ ಹೋಗುನು. ಅದು ಕಬ್ಬು ಜೂನ್ದಾಗ ಲಗನ್ ಮಾಡಿತಿ. ಈಗ ಯಾವತ್ತಂದ್ರೆ ಜುಲೈ ಮುಗಿದೈತಿ. ಆಗಸ್ಟ್ ತಿಂಗಳು ಐತ್ರಿ. ಈಗ ಇದಂದ್ರೆ 8 ತಿಂಗಳೇನು ಆಗೈತ್ರಿ. ಅದಕ್ಕೆ ನೋಡೋಣ ಹೆಂಗಾಗೈತಿ ಕಬ್ಬು. ಬೆಂಕಿ ಬಂದೈತಿ. ಈ ಹೊಲ್ದಾಗ ಇದು ಫಸ್ಟ್ ಟೈಮ್ ರೀ ಹಂಗೆ ಬೆಳೆ ಬಂದಿದ್ದೆ. ಜೋಗ್ನೆಲ್ಲ ಐತ್ರಿ. ಮಂಡ್ಯ ಬೀಜ ಹತ್ತ ಅಂತಲೇ ಕಬ್ಬು ಅಂತೂ ಇದನ್ನ ಇರ್ತೈತಿ ನೀರ್ತೆ ಬಂದೈತಿ. ಮತ್ತು ಕಬ್ಬ ಕಡ್ದು ಹಚ್ಚಿಲ್ರಮ್ಮ ತರು ಹಚ್ಚಿದೆವು. ತರು ತಂದ ಹಚ್ಚಿದ್ವಿ ಬರ್ರಿ ಬಂದೈತಿ. ನೋಡಿ ಇದು ನೋಡ್ರಿ ಪಟ್ಟಿ ಅದ. ಇದು ಪಾಟಿ ಲಗನ್ ಮಾಡಿದ್ವಿ. ಇದು ನೋಡ್ರಿ ಕಬ್ಬು ಹೆಂಗೆ ಬಂದೈತಿ. 8 ತಿಂಗಳಾಗೈತಿ ನೋಡ್ರಿ ಅದು ಕಬ್ಬಿಗೆ. ಇದ್ರಾಗ ನೋಡೋಣ್ರಿ ಕೈಗೆ ಆತಂದ್ರೆ ಕೈಗೆ ಹಿರಿನು ಏಕ ನಂಬರ್ ಬಂದೈತಿ ಕಬ್ಬು ಗೈಸ್. ಈ ಕಬ್ಬಿನ ಬಗ್ಗೆ ಹಿಂದಿನ ವೀಡಿಯೋದಾಗ ಹೇಳಿದ್ದೆ. ಒಂದು 2 ವೀಕ್ ಆಗಿರಬೇಕು. ಆ ವಿಡಿಯೋದಾಗ ಹಾಕಿನಿ. ಇದು ಕಬ್ಬು ಎಷ್ಟು ಗಣಿಕೆ ಆಗೈತಿ ಅಂತೇಳಿ ಅದು ಇಲ್ಲಿ ತಪ್ಪಲ ಹೊರದ ಹೇಳೀನಿ. ಮತ್ತು ಈಗ ಅದು ಎಷ್ಟು ಗಣಿಕೆ ಆಗೈತಿ ಅನ್ನೋದು ತೋರಿಸ್ತೀನಿ ನಿಮ್ಗೆ. ಮತ್ತು ಈಗಿಲ್ಲ ಅಂದ್ರೂ ಒಂದು 25 ದಿವಸ ಇಲ್ಲ 1 ತಿಂಗಳು ಆಗೈತೆ ಅನ್ಕೋರಿ. ಮತ್ತು ಈಗ ಅದು ಕಬ್ಬು ಎಷ್ಟು ಗಣಿಕೆ ಐತಿ ಫಸ್ಟ್ ಅವಾಗ ತೋರಿಸಿದಾಗ 10 ಗಣಿಕೆ 11 ಗಣಿಕೆ ಇತ್ತು ರೀ. ಮತ್ತು ಈಗ ಎಷ್ಟು ಗಣಿಕೆ ಐತಿ ಅನ್ನೋದು ಈಗ ತೋರಿಸ್ತೇನೆ ರೀ ಮಗ. ಯಾವತ್ತು ತೋರಿಸಿನ್ರಲ್ಲ ಅದ ಕಬ್ಬನ್ನು ತೋರಿಸ್ತೇನೆ ರೀ ಮಗ. ಬರ್ರಿ ನೋಡ್ರದ ಇದನ್ನ ಸಲ ತೋರಿಸಿನಿ ಇದು ವಿಡಿಯೋದಾಗ. ಇದು ಗಣಿಕೆ 10 11 ಆಗೈತೆ ಅವಾಗ. ಮತ್ತು ಈಗ ಎಷ್ಟಾಗೈತೆ ಅನ್ನೋದು ಅನ್ಸನ್ರಿ ನೋಡ್ರಿ. ಬಣ್ಣ ತೋರಿಸ್ತಪ್ಪ ನಿಮ್ಗೆ. ಇದು 1 ಗಣಿಕೆ 2 3 4 5 6 7 8 9 10 11 12 13 14 ಗಣಿಕೆ ಆಗೈತೆ ರೀ. ಇನ್ನು ಹಂಗೆ ಬೆಳೆ ಐತಿ 14 ಗಣಿಕೆ ಆಗೈತೆ ರೀ. ಟೋಟಲ್ 1 ತಿಂಗಳದಾಗ ಎಷ್ಟಾಗೈತೆ ಅಂದ್ರೆ 2 ಗಣಿಕೆಯಿಂದ 3 ಗಣಿಕೆ ಆಗೈತೆ ನೋಡ್ರಿ. 1 ತಿಂಗಳದಾಗ ಹೆಚ್ಚಾಗೈತಿ. ಇದು ದಂಡಿದು ಒಂದೇ ತೋರಿಸಿನಿ ರೀ. ಇದಕ್ಕೆ ಒಳಗನ ಇದಕ್ಕೆ ಹೆಚ್ಚು ಕಬ್ಬಿ ಹತ್ತಿರ ಐತ್ರಿ. ಅಂದಾಜು ಹಿಡಿಯೋದಂದ್ರೆ ಒಂದು 15 ಗಣಿಕೆ ಮ್ಯಾಗ ಅದಾವ ಕರೆ ರೀ. ಹಿಡ್ಕೊಳ್ದ 13 ಗಣಿಕೆ 14 ಗಣಿಕೆ ಹಿಡ್ಕೊಂಡ್ರೆ ಫಿಕ್ಸ್. ಒಳಗೆ ಕಬ್ಬು ಎತ್ತರ ಭಾಳ ಬರ್ರಿ ಐತಿ ನೋಡಿರಿ. ಒಳಗೆ ಹೋತಂದ್ರೆ ಕಬ್ಬು ಬೆಂಕಿ ಐತಿ ನೋಡಿರಿ. 1 ತಿಂಗಳದಾಗ ಅಟ್ಟು ಬಂದೈತಿ. ಮಣ್ಣಿನ ಡೋಸ್ ಹೋಗ್ದಿದ್ದೆವು ಅದು ವಿಡಿಯೋ ತೋರಿಸೀನಿ ರೀ ನಿಮಗೆ. ಹಿಂದಿನ ವಿಡಿಯೋದಾಗೂ ಇದಕ್ಕೆ ಯಾವ ಡೋಸ್ ಹೋಗ್ದಿದೆ ಅನ್ನೋದು ವಿಡಿಯೋ ಮಾಡಿ ಹಾಕೀನಿ ನೋಡಿರಿ. ಮತ್ತು ಯಾರು ಹುಡುಗರು ರೈತರು ನೋಡತ್ತಿದ್ರಂದ್ರೆ ನೋಡಿರಿ ಇದನ್ನು ಲಾಸ್ಟ್ ತನಕ ನೋಡಿರಿ.
ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಟ್ರಿ. ಮತ್ತು ಈ ಕಬ್ಬಿಗೆ ವ್ಯವಸ್ಥೆ ಏನೇನು ಹಾಕ್ತೀವಿ, ಗೊಬ್ಬರ ಏನೇನು ಮಾಡ್ತೀವಿ, ಯಾವಾಗ ಇರ್ತೀವಿ ಎಲ್ಲನೂ ಈ ಚಾನಲ್ದಾಗ ಹಾಕ್ತಿರ್ತೀವಿ ನೋಡಿರಿ. ಬರೀ ಈಗ ಕಳ್ಗಿ ಹಿರಿನಂತ ಅದ ಬಿಟ್ಟು ಮತ್ತು ಅಗದ ಬ್ಯಾಡ್ನ ಹೇಳಕತ್ತೆ ನಿಮಗೆ. ಕಳ್ಗಿ ಹಿರಿನು ಬರ್ರಿ ನೋಡ್ರಿ. ಒಂದೊಂದು ಕಬ್ಬು ಹೆಂಗಾಗಿರ್ತಾವ ನಾವು, ಒಂದು ಕೈ ಅಳತೆ ಐತಿ ನೋಡ್ರಿ. ನೋಡ್ರಿ ಒಂದು ಮುಷ್ಟಿ ಇಷ್ಟು ದಪ್ಪ ಐತಿ ನೋಡ್ರಿ ಕಬ್ಬು. ಪೂರ ಇದೆಲ್ಲ ಹಿಡಿತೈತಿ. ಒಂದೊಂದು ಕಬ್ಬು ಹಿಂಗೆ ಎಲ್ಲಾರ ಬತ್ತಂದ್ರೆ ರೈತ ಫುಲ್ ದಿಲ್ದಾರ ಆಗಿಬಿಡ್ತಾನೆ ರೀ. ಹಿಂಗೆ ಬರ್ಬೇಕು ನೋಡ್ರಿ ಪ್ರತಿಯೊಂದು ಗಣಿಕೆ. ಹೆಂಗೈತಿ ನೋಡ್ರಿ ಚೋಟಿ. ಕೈಗೆ ಅಂದ್ರೆ ಇದೆ ನೋಡ್ರಿ. ಯಾರಿಗೆ ಗೊತ್ತಿಲ್ದವ್ರೆ ಇದೇ ತಪ್ಪಲನ ಅವ್ರಿಗೆ ಗೊತ್ತಿರತ್ತೆ ರೈತರು ಹುಡುಗರಿಗೆ. ಗೊತ್ತಿದ್ದವ್ರ ಇದಕ್ಕೆ ಕಳ್ಗೆ ಐತಿ. ಇದನ್ನ ಹರ್ಕೊಂಡ ಬಳೆ ಮಾಡ್ಕೊಂಡು ಹೋಗುದು. ಮತ್ತು ಭಾಳ ಮ್ಯಾಗ ಹರಿಬೇಡ್ರಿ. ಎಲ್ಲಿ ಪಳ್ಳಾಗಿರೋದು ನೋಡ್ರಿ. ಹಿಂಗೆ ಪಳ್ಳ ಅದ ಅಟ್ಟ ಹರಿರಿ. ಇದನ್ನೆಲ್ಲ ಹಿಂಗೆ ರಿಕ್ಕಿರತ್ತೆ ನೋಡ್ರಿ. ಇದನ್ನೆಲ್ಲ ಹರಿಯಕ್ಕೆ ಹೋಗ್ಬೇಡ್ರಿ. ನಾಳೆ ಕಬ್ಬು ಬೆಳಿತಿರೈತಿ. ಇದು ಕಳ್ಗಿ ಹಿರಿಯೋದಂದ್ರೆ ಕಬ್ಬಿಗೆ ಚಲೋ ರೀ. ಗಾಳಿ ಅಷ್ಟು ಆಡ್ತೈತಲ್ಲ ಅಷ್ಟು ಮರಿನೂ ಹೊಡಿತಾವ್ರಿ. ಮತ್ತು ಕಬ್ಬು ಮೊಟ್ಟೆ ಹಾಕೈತ್ರಿ. ಅದ್ರ ಸಲ್ಮಂದ ಹರಿತಾರೆ ರೀ. ಹೆಚ್ಚು ನಾವಂತರೂ ಹರಿಯಂಗಿಲ್ಲ ರೀ. ಈಗೇನೋ ಮೇವು ಮಾಡೋ ಸಲ್ಮಂದ ಅಷ್ಟು ಜರ ಹರಿಲತ್ತನ್ರಿ ನಾನು. ಮತ್ತು ಕಬ್ಬ ಎತ್ತರು ಹಾಕೈತ್ರಿ, ಗಣಿಕೆ ಉದ್ದ ಹಾಕೈತಿ. ಅದ್ರ ಸಲ್ಮಂದ ಕಳ್ಗಿ ಹಿರಿಬೇಕು ಗೈಸ್. ಕಳ್ಗಿ ಎಲ್ಲ ಹಿರಿದಾಯ್ತು. ನಾನು ಹೋಗಿ ಆ ಹನಿ ಹೊಲ್ದಾಗ ಹಾಕ್ಕೊಂಡ ಕಟ್ಕೊಂಡು ಹೋಗುಣ್ರಿ. ಈಗ ನೋಡಿ ಬರ್ರಿ ಕಬ್ಬು ಹೆಂಗೆ ಕಾಲ ಐತಿ ನೋಡ್ರಿ. ಇದು ಎಷ್ಟು ಚಂದ ಮಾಡೈತೆ ನೋಡ್ರಿ. ಇದು ಮುಂದೆ ಅಷ್ಟೇ ರೀ. ಇದು ಒಳಗೆ ಹೋದಂಗೆ ಕಬ್ಬ ಎತ್ತರ ಐತ್ರಿ. ಭಾಳ ಬರಿ ಕಾಣ್ತೈತ್ರಿ. ಕಬ್ಬು ಮೊಟ್ಟೆ ಐತ್ರಿ ನೋಡ್ರಿ. ಬರೀ ಈಗ ಹೋಗೋಣ ಮನೆಗೆ. ಹರಿಯೋದು ಹಾಕೋನು ಹಾಕೊಂಡ ಹೋಗೋಣಂತ. ನೀವು ಯಾವುದೋ ಕೆಲಸ ಆಗಲ್ರಿ, ಬೇರೆ ಕಡೆ ಹೊರಗೆ ಮಾಡೋ ಕೆಲಸ ಆಗಲ್ರಿ, ಒಂದು ದಿವ್ಸ ಬಿಟ್ಟರು ನಡೀತೈತ್ರಿ. ಆದ್ರೆ ಇದು ರೈತರಿಗೆ ಕೆಲಸ ಹೆಂಗೈತಪ್ಪ ಅಂತಂದ್ರೆ ಬಿಡ್ಲಾಕ ಬರಂಗಿಲ್ಲ ರೀ. ಮತ್ತು ಮೇವು ಮಾಡಬೇಕ್ರಿ. ಅದನ್ನ ಕಂಟಿನ್ಯೂ ದನಗಳು ಇರ್ತಾವೆ ಮನ್ಯಾಗ. ಅವತ್ತು ಉಪವಾಸ ಕೆಡ್ಲಾಕು ಬರಂಗಿಲ್ಲ ರೀ. ಸರಿಯಾಗಿ ಹೇಳ್ಬೇಕು, ಬಂದು ಮೇವು ಮಾಡ್ಕೊಂಡು ಹೋಗಬೇಕು. ಅವತ್ತು ವ್ಯವಸ್ಥೆ ಮಾಡಲೇಬೇಕು, ಬೇಡಬೇಕ್ರಿ ನೀವು. ಯಾರು ಹೆಂಗಂದ್ರೆ ಬಿಟ್ಟರು ನಡೀತೈತೆ, ನಾಳೆ ಮಾಡ್ಲಾಕೆ ಬರ್ತೈತಪ್ಪ ಅಂತೇಳಿ. ಆದ್ರೆ ರೈತರ ಕಿದ್ದಾಗದ ಒಟ್ಟ ಬಿಡ್ಲಾಕೆ ಬರೋದಿಲ್ಲ. ಮತ್ತು ನೋಡ್ರಿ ಈಗ ಮೇವು ಅದು ಎಲ್ಲ ಒಯ್ಯಿನ್ರಿ ಕಟ್ಕೊಂಡ ಫುಲ್ ಟೈಟ್ಲೆ ಕಟ್ಕೊಂಡು ಹೋಗ್ರಿ. ಒಂದು ಹೊರಿ ಇಲ್ಲೇ ಕಟ್ಟಿಟ್ಟೇನೆ ರೀ. ಮೊದಲ ಇದನ್ನ ಹೋಗಿ ಗಾಡಿ ತಕ್ಕ ಹೋಗೋದು ಬರ್ತಾನೆ ರೀ. ಮತ್ತು ಮೇವು ಭಾಳ ಕಡಿಮೆ ಒಯ್ಲಾತೈತೆ ಅನ್ಬೇಡ್ರಿ. ಈಗ ಇರೋದ ಮೇವು ಇಲ್ಲಿ ಇಷ್ಟ ಐತ್ರಿ. ಅದಕ್ಕೆ ಇದನ್ನಿಷ್ಟ 2 ತಿಕ್ಕಿ ತೊಗೊಂಡು ಹೋಗಿ ಹೊಂಟೇನಿ. ಮತ್ತು ಚೇಂಜಿಗೂ ಮೇವು ಮಾಡ್ತೀವಿ. ಆಮೇಲೆ ಹೇಳ್ತಾನೆ ರೀ ನಿಮಗೆಲ್ಲ ಡೀಟೇಲ. 2 ತೆಕ್ಕಿ ಇಲ್ಲಿ ತಂದಿಟ್ಟೈತಿ. ಕಡಿಮೆ ಇಟ್ಕೊಂಡ ಹೋಗೋಣ್ರಂತ ಮನೆಗೆ. ಮತ್ತು ಈತ ಮೇವು ಮಾಡಿದ ಅನ್ಕೋಬೇಡ್ರಿ. ಮಾಡೋದೈತಿ ಚೇಂಜಿಗೆ ಬೇರೆ ಮಾಡ್ತೀವಿ. ಒಮ್ಮೆ ಎಲ್ಲ ಮಾಡಿಡಂಗಿಲ್ಲ, ಒಣಗ್ತಿರ್ತಾನೆ ಅಂತಲೇ. ಈಗ ನಿನ್ನೆ ಮಾಡಿದ್ದು ಇರ್ತೈತಿ. ಅದು ಸ್ವಲ್ಪ ಒಯ್ತೀವ್ರಿ, ಭಾಳ ಒಯ್ಯಂಗಿಲ್ಲ ರೀ ಮೇವು. ಭಾಳ ಕಡಿಮೆ ಇತ್ತಂದ್ರೆ ಅವಾಗ ನೇಟ್ ಮಾಡ್ತೀವಿ ರೀ. ಇಷ್ಟ ಒಯ್ದು ಮತ್ತು ಚೇಂಜಿಗೆ ಬೇಕಾಗ್ತದೆ ಚೇಂಜಿಗೆ ತರ್ತೀವಿ. ಅದ್ರ ಮೇಲೆ ಮೇಂಟೈನ್ ಮಾಡ್ತೀವಿ. ಶಿಸ್ತು ಮಕ್ಕಳು ಹಂಗೆ ಒಮ್ಮೆ ಕಡಿಯಂಗಿಲ್ಲ ರೀ. ಯಾಕಂದರೆ ಮಳೆಗಾಲ ಟೈಮ್ ಐತಿರಲ್ಲ ಅದ್ರ ಸಲ್ಮಂದ ಬೇರೆ ಯೂಸ್ ಮಾಡ್ಬೇಕಾಗತ್ತೆ. ಮೇವು ಸಿಗೋದಿಲ್ಲ. ಮಳೆ ಐತಂದ್ರೆ ಬೇಕಾಗ್ತೈತಿ. ಕಡಿಮೆ ಆಗ್ರಿ 2 ಹರಿ ಇಟ್ಕೊಂಡು ಫುಲ್ ಟೈಟ್ಲೆ ಕಟ್ಕೊಂಡ್ರಿ ಹೊಕ್ಕನ್ರಿ. ಹಾದಿ ಮ್ಯಾಗ ಅಲ್ಲಿ ಕಂಟಿ ಹೋದವ್ರಲ್ಲ ಕಟ್ಟಿ ಬೀಳ್ತೈತಿ ಅದ್ರ ಸಲ್ಮಂದ. ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡತ್ತನಪ್ಪ ಅಂತಂದ್ರೆ ನಿನ್ನೆ ಅದು ಮೇವು ತಂದು ಉದ್ದಿದ್ದಿರಲಿಲ್ಲ ನಾವು. ಎಲ್ಲ ಕೆಳಗೆ ಬಿದ್ದು ಹೊಲಸದಾಗಿರುತ್ತೆ ಅಂತ ತೆಗೆದು ಜನಕ್ಕೆ ಬಳದು ಒಗಿಬೇಕು ರೀ. ಒಗೆದಾದ್ಮೇಲೆ ಏನು ಹೊಸ ಮೇವು ಏನು ತಂದಿರ್ತದಿರಲಿಲ್ಲ ಅದನ್ನು ಅಲ್ಲಿ ಒಗೆದ ಸ್ವಚ್ಛ ಮಾಡಿ ಇಡುತ್ತೆ ಬರೀ. ಮತ್ತು ಅಂದ್ರ ಮ್ಯಾಗ ತಂದಿದ್ರ ಮ್ಯಾಗ ಒಗಿಬೇಡ್ರಿ, ಭಾಳ ಹೊಲಸಾಕೈತಿ. ಮತ್ತು ಆಕಳದು ಎಲ್ಲ ನೀರಡಿಸಿದ್ದು ಅದಕ್ಕೆ ನೀರು ಕುಡಿಸ್ಲಾಕತ್ತೀನಿ ರೀ. ಗಂಡ ಕಾಸೋದು ಎಲ್ಲ ತೆಳಗೆ ಬಿದ್ದಿತ್ತಲ್ಲ ಅದು ಹಿಂಡಿ ಎಲ್ಲ ತೆಗೆದಿಟ್ಟ ಬುಟ್ಟ್ಯಾಗ ತುಂಬಿಟ್ಟೇನಿ. ಇನ್ನು ಆಮೇಲೆ ಅದಕ್ಕೆ ಒಗಿತೀನಿ ರೀ. ಆಕಳು ನೀರು ಕುಡಿತು ಮುಗಿತು ರೀ. ಮತ್ತು ಎಮ್ಮೆಗೆ ಇಡೋಣ ಅಂತ. ಎಮ್ಮೆ ನೀರ ಕುಡಿದಿಲ್ರಿ ಚೆನ್ನೈತೆ ನಮ್ಮ ಮನ್ಯಾಗಿದ. ನೀರ ಕುಡಿದಿಲ್ರಿ ಅದು. ಒಟ್ಟು ಮೂಸಿ ನೋಡ್ತೈತಿ ಬಿಟ್ಟು ಬಿಡ್ತೈತಿ. ಇದಾದ್ಮೇಲೆ ಏನು ಮೇವು ಅದು ಹೋಗಿನ್ರಿ. ಆ ಕಡೆ 2 ಕರುಗಳವು ಅವಕ್ಕೆ ನೀರಂತೂ ಕುಡ್ಸಂಗಿಲ್ಲ ಹೆಚ್ಚ. ಬಟ್ ಇದನ್ನ ಹಾಕೈತಿ ಅಂತೇಳಿ ನೀರು ಕುಡಿಸೋದಿಲ್ಲ. ಮೇವು ಅದು ಹೋಗೋದ. ಈಗೇನು ಇಲ್ರಿ, ಈಗ ಜಳಕ ಮಾಡೋಣ, ಸ್ನಾನ ಮಾಡಿ ಆಮೇಲೆ ನಾಷ್ಟ ಮಾಡಬೇಕು. ನೀರಿಗೆ ಕಾಯ್ತಿದ್ವು ಎಲ್ಲ ತಣ್ಣಗಾಗಿರ್ತಾವೆ ರೀ. ಕರಿಯಾಗ ನೀಸಿಕ್ನಾಗದು ಕಾಯಿಸಿರ್ತಾರೆ. ಮತ್ತು ಈಗ 11 ಗಂಟೆಗೆ ಮಾಡ್ಲಕ್ಕನಿ. ನೀವು ಅದು ತಂದ ಎಲ್ಲ ದಗದ ಮುಗಿಬೇಕಾದ್ರೆ ಟೈಮ್ ಆಕೈತಿ. ನೀರೆಲ್ಲ ಆರಿಸ್ತವೆ. ನೀರು ಮಾಡಬೇಕು, ನೀರನ್ನು ಮಾಡಬೇಕು.